ಹೊಸ ವರ್ಷಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ನಮ್ಮ ಬೆಳವಣಿಗೆಗೆ ಕಾರಣಕರ್ತರಾದ ಆತ್ಮೀಯ ವೀಕ್ಷಕರಿಗೆ ಈ ನಿಟ್ಟಿನಲ್ಲಿ ಯಾವ ಚಿತ್ರಸಂಚಿಯನ್ನು ನೀಡಲಿ ಎನ್ನುವ ಆಲೋಚನೆಯ ಲಹರಿ ಬಂದು ಹೋಗಿತ್ತು. ಜೀವನದ ಹಾದಿಯಲ್ಲಿ ನವ ಉಲ್ಲಾಸವನ್ನು ತುಂಬುವ ಮಹಾನ್ ಗ್ರಂಥಗಳ ವಾಕ್ಯದ ಬಗ್ಗೆ ವಿವರಣೆಗಳನ್ನು ಕಥೆಗಳ ಮೂಲಕ ನೀಡಲೇ, ಮಹಾತ್ಮರ ಜೀವನ ಸಂದೇಶಗಳ ಬಗ್ಗೆ ಚಿತ್ರಸಂಚಿಯನ್ನು ತಯಾರಿಸಲೇ, ಅಥವಾ ಸಾಧಕರ ಜೀವನದ ಘಟನೆಗಳ ತುಣುಕುಗಳನ್ನು ಕಲೆ ಹಾಕಿ ಪ್ರಸ್ತುತಪಡಿಸಲೇ ಎನ್ನುವ ಬಗ್ಗೆ ಚಿಂತನೆ ಮಾಡುತ್ತಿದ್ದೆ. ಸಿರ್ಸಿಯಿಂದ ಸೊರಬದ ಕಡೆಗೆ ಕಾರಲ್ಲಿ ಸಾಗುತ್ತಿದ್ದಾಗ ಕಾರಿನ ಚಾಲಕರು ಅಚಾನಕ್ ಆಗಿ ಹನುಮಂತಪ್ಪನ ಬಗ್ಗೆ ಹೇಳಿದರು. ಅವರ ಸಾಧನೆಯನ್ನು ಕೇಳಿ ಚಕಿತನಾಗಿ ತಕ್ಷಣ ಅವರನ್ನು ನೋಡಿ ಮಾತಾಡಿಸುವ ಎಂದೆ. ಹೊಸ ವರ್ಷಕ್ಕೆ ಹಲವು ಬಾರಿ ಹಲವು ತರದ ಗೊತ್ತುವಳಿಯನ್ನು ನಾವೇ ನಮ್ಮ ಮೇಲೆ ಹೇರಲು ಹೊರಡುತ್ತೇವೆ. ಅಂದೇ ಅದು ಸವಕಳಿಯನ್ನೂ ಪಡೆಯುತ್ತದೆ, ಕೆಲವು ಅಂದೇ ಉಸಿರಾಡುವುದನ್ನೂ ನಿಲ್ಲಿಸುತ್ತದೆ. ನಮ್ಮಲ್ಲಿ ಶ್ರದ್ಧೆ ಮತ್ತು ದೃಢತೆಯ ಕೊರತೆಯೇ ಇದಕ್ಕೆ ಕಾರಣ. ನಾವು ವೇಳಾಪಟ್ಟಿಗಳನ್ನು ತಯಾರಿಸುವುದರಲ್ಲಿ ಭಾರಿ ನಿಪುಣರು, ಅದನ್ನು ಕಾರ್ಯಗತಗೊಳಿಸುವಲ್ಲಿ ಹಲವು ಬಾರಿ ವಿಫಲರಾಗುತ್ತೇವೆ. ಆದ್ದರಿಂದ ಗೊತ್ತುವಳಿಗಳನ್ನು ಮುರಿಯುವುದರಲ್ಲೂ ನಾವು ನಿಸ್ಸೀಮರಾಗುತ್ತೇವೆ. ದೇವರಾಗಲಿ, ಗುರುಗಳಾಗಲಿ, ಗೆಳೆಯರಾಗಲಿ ಅಥವಾ ಬಂಧುಗಳೇ ಆಗಿರಲಿ, ಅವರ ಮಾತಿನ ಮೇಲೆ ನಂಬಿಕೆಯ ಖಾಲಿ ಬಿಂದಿಗೆಯನ್ನು ಹೊತ್ತು ಸಾಗಿದರೆ ಏನು ಪ್ರಯೋಜನ? ಪ್ರಯತ್ನವೇ ಪರಮೇಶ್ವರ ಎನ್ನುವ ಅಚಲ ನಿರ್ಧಾರದೊಂದಿಗೆ ಹೆಜ್ಜೆಯಿಟ್ಟು ಉತ್ಸಾಹದಿ ಸಾಗಿದರೆ ಮಾತ್ರ ಗುರಿ ತಲುಪಲು ಸಾಧ್ಯ. ನಮಗೆ ಬೇಕಾದವರೆನಿಸುವ ಕೆಲವರು ನಮ್ಮನ್ನು ಅಧೈರ್ಯಗೊಳಿಸಬಹುದು, ತಮಾಷೆಯನ್ನೂ ಮಾಡಬಹುದು. ಆದರೆ ನಮ್ಮ ಬದುಕಿಗೆ ನಾವೇ ಶಿಲ್ಪಿಯಾಗಬೇಕು. ನಮ್ಮ ಬದುಕನ್ನು ನಾವು ಮೊದಲು ಪ್ರೀತಿ ಮಾಡಬೇಕು. ಆಗಲೇ ಇನ್ನೊಬ್ಬರನ್ನು ನಾವು ಚೆನ್ನಾಗಿ ಪ್ರೀತಿಸಬಹುದು. ಇನ್ನೊಬ್ಬರಿಗೆ ಶಾಂತಿ ಮಂತ್ರ ಹೇಳುವ ಮೊದಲು ನಮ್ಮಲ್ಲಿ ಮೊದಲು ಶಾಂತಿ ಇದೆ ಎಂದು ಪರೀಕ್ಷಿಸುವುದು ಅತಿ ಅಗತ್ಯ ಅಲ್ಲವೇ? ನಮ್ಮ ಮನಸ್ಸೆಂಬ ಗಣಕ ಯಂತ್ರದಲ್ಲಿ ತುಂಬಿಸಿದ ಅನಗತ್ಯವಾದ ಕಡತಗಳನ್ನು ಬರೀ ರೀಸೈಕಲ್ ಬಿನ್ ಅಥವಾ ಮರುಪಯೋಗಿ ತೊಟ್ಟಿಯಲ್ಲಿ ಹಾಕಿದರೆ ಸಾಲದು. ಏಕೆಂದರೆ ಅದರೊಂದಿಗೆ ಸಂಬಂಧ ಬೆಳೆಸಿ ಮತ್ತೆ ಪುನಃಸ್ಥಾಪಿಸುವ ಸಾಧ್ಯತೆಗಳೇ ಜಾಸ್ತಿ. ಆದ್ದರಿಂದ ನಿಜಕ್ಕೂ ಯಾವುದು ಅನಗತ್ಯವಾಗಿದೆ ಎಂಬುದನ್ನು ವಿವೇಕದ ಬೆಳಕಿನಿಂದ ತಿಳಿದ ಮೇಲೆ ಅವುಗಳನ್ನು ಅಳಿಸಿ ಹಾಕುವುದರಿಂದ ನಮ್ಮ ಜೀವನದಲ್ಲಿ ಹೊಸತನಕ್ಕೆ ಜಾಗ ಅಥವಾ ಅವಕಾಶ ಸಿಕ್ಕಿದಂತಾಗುತ್ತದೆ. ಆ ಅವಕಾಶಗಳನ್ನು ಬಳಸಿದವನು ನಿಜಕ್ಕೂ ಸಂತೋಷವಾಗಿರುತ್ತಾನೆ. ನಮ್ಮ ಹನುಮಂತಪ್ಪನವರು 3 ಎಕರೆ ಜಮೀನಿನಲ್ಲಿ 67ಕ್ಕೂ ಹೆಚ್ಚು ಬೆಳೆ ಬೆಳೆದು ಬರೀ ರಾಜ್ಯವಲ್ಲ, ರಾಷ್ಟ್ರ ಮಟ್ಟದಲ್ಲೂ ವಿಶೇಷವಾಗಿ ಗುರುತಿಸಿಕೊಂಡಿರುವವರು. ಪಟ್ಟಣದವರೆಗೆ ಅವನೊಬ್ಬ ಸಾಮಾನ್ಯ ರೈತ. ಆದರೆ ವಾಸ್ತವದ ನೋಟವನ್ನು ಬೀರಿದಾಗ ಅವರ ಬದುಕಿಂದ ಕಲಿಯುವುದು ಬೆಟ್ಟದಷ್ಟಿದೆ. ಅವರೊಂದಿಗಿನ ಮಾತುಕತೆಯ ತುಣುಕುಗಳನ್ನು ತಾರೀಕು 29 ಡಿಸೆಂಬರಿಂದ 31ರವರೆಗೆ 3 ಸಂಚಿಕೆಯಲ್ಲಿ ನಮ್ಮ ಆತ್ಮೀಯ ವೀಕ್ಷಕರಿಗಾಗಿ ನೀಡುತ್ತಿದ್ದೇವೆ. ದಯವಿಟ್ಟು ಚಿತ್ರಸಂಚಿಯನ್ನು ವೀಕ್ಷಿಸಿ, ಗೆಳೆಯರಿಗೆ, ಬಂಧುಗಳಿಗೆ ಹಂಚಿ. ಇಷ್ಟವಾದರೆ ಚಂದಾದಾರರಾಗಿ ಎನ್ನುವ ನಮ್ರ ವಿನಂತಿಯೊಂದಿಗೆ ಮಾತಿಗೆ ಅಲ್ಪ ವಿರಾಮವನ್ನು ನೀಡುತ್ತಿದ್ದೇನೆ.
ಇದು ಟೊಮೆಟೊ ಮಾಡಿದ್ವಿ. ಮೇಲಕ್ಕೆ ಏನು ಹಾಕಿದ್ದಾರೆ? ಪ್ಲಾಸ್ಟಿಕ್ ಸರ್, ಆ ಕುಣಿ ಮಾತ್ರ ಬಿಸಿ ಪ್ಲಾಸ್ಟಿಕ್ ಟೈಪ್ ಇದೆ. ಅಂದ್ರೆ ಪ್ಲಾಸ್ಟಿಕ್ ಅದು ಪ್ಲಾಸ್ಟಿಕ್ ಅದು ರೆಡಿ ಮೇಡಿ ಎಳೆದು ಹಾಕ್ತೇವೆ. ಹಾಕಿ ಮಾಡ್ತೇವೆ. ಒಂದು ಕಬ್ಬಣ ಇಷ್ಟ ಪೈಪ್ ಕಾಸಿ ಇಟ್ಕೊಂತೇವೆ. ಬಿಸಿ ಮಾಡ್ಕೊಂಡು ಅಲ್ಲೇ ನಮ್ಗೆ ಎಷ್ಟು ಸೈಜ್ 1.5 ಅಡಿಗೆ ಒಂದೊಂದು ಹುಸಿ ಬಿಸಿ ಮಾಡ್ಕೊಂತ 1.5 ಅಡಿಗೆ ಒಂದು ಬೀಜಕ್ಕೆ ಹಾಕ್ಲಿಕ್ಕೆ. ಆಮೇಲೆ ಏನ್ ಮಾಡ್ತೇವೆ, ಒಂದೊಂದೇ ಬೀಜ ಇಡೋದು. ಇಷ್ಟು ಕಲ್ಲಂಗಡಿ, ಇದಿಷ್ಟು ಕಲ್ಲಂಗಡಿ ಕಾಣತ್ರ ತಾಡ್ಪಲ್ ಅಷ್ಟು ಕಲ್ಲಂಗಡಿ. ನೀರು ಗೊಬ್ಬರ ಮಿಕ್ಸಿ ಎಲ್ಲ ಕೂಡಿ ಇಡೀ ಹೊಲಕ್ಕೂ ಒಂದೇ ಸೆಟ್ ಆಗುತ್ತೆ. ಕೈಯ ಹಾಕೋ ಪರಿಸ್ಥಿತಿ ಇದಕ್ಕಿರಲ್ಲ. ಔಷಧಿ ಪೌಷಧಿ ಹೊಡಿತೇವೆ, ಕೀಟನಾಶಕ ಎಲ್ಲ ಕೈಯಾಗ ಹೊಡಿತೇವೆ. ಸರ್ ಈ ಕಡೆ ಬನ್ನಿ, ಇದು ಹೂವಿನ ಗಿಡ ಅಲ್ಲ, ಹೇಳ್ತೇನೆ ಹೇಗೆ. ಇದು ಡೀರೆ ಗಿಡ ಅಂತೇವೆ ನಾವು, ಡೀರೆ ಹೂವು ಅಂತ ಹೇಳಿ. ಇಷ್ಟು ದೊಡ್ಡ ಹೂವು ಆಗುತ್ತೆ, ದೊಡ್ಡ ದೊಡ್ಡ ಹೂವು. ಸರಿ, ಇದನ್ನ ನಾವು ಏನ್ ಮಾಡ್ತೇವೆ, ಶಿರ್ಸಿ ಮಾರಿಕಂಬ ದೇವಸ್ಥಾನ ಇದೆಯಲ್ಲ, ಹೌದು, ಅಲ್ಲಿ ಅವ್ರು ಮತ್ತೆ ಚಂದಕ್ಕೆ ಮಾಡಲಿಲ್ಲ ರೋಡ್ ಮೇಲೆ. ಸರಿ, ಇದು ಏನಾಗುತ್ತೆ ಅಂದ್ರೆ ಪ್ರತಿ ವರ್ಷ 380 ಗಿಡ ಇದೆ. ಅದು 42 ಕಲರ್ ಇದೆ ಇದರಲ್ಲಿ. 42 ವೆರೈಟಿ ಇದೆ, ಕಲರ್ ಇದೆ. ಯಾವಾಗ ಇದು ಹೂ ಬಿಡುತ್ತೆ? ಆಗಸ್ಟ್ ಅಕ್ಟೋಬರ್ನಲ್ಲಿ. ಅವು ಬಂದ್ರಿ ನೀವು ಇಡೀ ಹೊಲದಲ್ಲಿ ಏನು ನೋಡೋದಲ್ಲ, ಬರೀ ಹೂವು ಬೆಳೆ. ಒಂದ್ ಕಡೆ ಹತ್ತಿ, ಒಂದ್ ಕಡೆ ಮೆಕ್ಕೆಜೋಳ, ಒಂದ್ ಕಡೆ ಹೀರಿ ಬಳ್ಳೆ, ಒಂದ್ ಕಡೆ ಕೆಕ್ಕಲ್ ಬಳ್ಳೆ, ಒಂದ್ ಕಡೆ ಹಾಗಲ್ ಬಳ್ಳೆ. ಇಡೀ ಪ್ಲಾಟ್ ನಲ್ಲಿ 60ರಿಂದ 70 ಬೆಳೆ ಇರುತ್ತೆ. 60ರಿಂದ 70 ಬೆಳೆ ಮಾಡ್ತಾರೆ 3 ಎಕರೆದಲ್ಲಿ ಮಾತ್ರ. 3 ಎಕರೆ. ಅದು ಒಣ ಆಸೆ, ಮಳೆ ಆಸತ ಬೆಳೆ. ಅಲ್ಲ, ನಿಮ್ಗೆ ಇದು ಯಾವಾಗ ಐಡಿಯಾ ಬಂತಿದೆ? ಅದೇನಾಯ್ತು ಸರ್, ನಾನು ಅಂದ್ರೆ ಊರು ನಂದು ಅಲ್ಲಿದು ಅಲ್ಲ, ಈಗಿದ್ದು ಇದ ಊರೇ. ಸರಿ ಸರಿ. ನಾನು ಮೂಲತಃ ಹಾವೇರಿ ಜಿಲ್ಲಾ ಹಿರೇಕೆರೆ ತಾಲೂಕು ಮಡ್ಲೂರು ಅಂತ ನನ್ನ ಊರು. ಸರ್ ಬನ್ನಿ ಸರ್, ನೀವು ಹಿರೇಕೆರೆ ತಾಲೂಕು. ಅದು ನಾನು 80ರಾಗಾಗಿ ಕೂಲಿಗೆ ಹೊಲಿಸಿ ಇತ್ಲ ಬಂದೆ. ಅಲ್ಲಿ ಮನೆ ನಮ್ಮ ತಾಯಿ ತಂದೆಯವರು ಏನೋ ಆಸ್ತಿ ಮಾಡಿರಲಿಲ್ಲ. ಹಾಗಾಗಿ ಇಲ್ಲಿ ಬಂದ ನಂತರ ಇಲ್ಲೇ ಈ ಗೌಡ್ರು ದುಡಿತೆ ಕೆಲಸ ಮಾಡ್ತೀವಿ. ಗೌಡ್ರು ಪರಿಚಯ ಆದ್ರು ಈ ಹೊಲದವರು. ಅವ್ರು ನಮ್ದ ಒಂದ್ 2 ಎಕರೆ ಕೊಡ್ತೇನೆ ಮಾಡ್ಕೊಂಬರಿ ಅಂತಲಾಗ ಅಂದ್ರು. ಅವತ್ತು 30,000 ರೂಪಾಯಿ ಎಕರೆ. ದೊಡ್ಡ ಹಣ ನಿಮ್ಗೆ ಇಲ್ಲ ಸರ್. ಅವ್ರು ದುಡ್ಡು ಕೊಟ್ಟ ಇಸ್ಕೊಂಡ್ರು. ಅವ್ರು ದೊಡ್ಡತನ ಅಂದ್ರೆ ನನಗೆ ಕೊಟ್ಟ ಇಸ್ಕೊಂಡ್ ನಾನು ಕೂಲಿ ಮಾಡಕ್ ಬಂದವ. ನಾ ಯಾವ್ಯಾವ ಕೊಡ್ತೇನೆ ಅಷ್ಟೇ ಇಸ್ಕೊಂಡ್ ದುಡ್ಡು ಮುಡ್ಸ್ಕೊಂಡ್ರಿ ವ್ಯಕ್ತಿ ಪುಣ್ಯಾತ್ಮ. ನಾವ್ ಅನ್ನ ಕೊಟ್ಟದ್ ಇವತ್ತು ನಾ ಯಾವತ್ತು ನಾನು ಮಕ್ಕಳಿರೋರಿಗೆ ನಾವು ಮರೆಯಂಗಿಲ್ಲ. ಇಲ್ಲ, ನಾನು ಬೀದಿ ಬಿಕ್ಕಾರಾಗಿ ಕಂಡರ ಮನೆ ಕೂಲಿ ಮಾಡ್ತಾ ಹೋಗ್ಬೇಕಾಗಿತ್ತು. ಇನ್ನು ನೆನಪು ಮಾಡ್ತೀರಾ? ಅಲ್ಲ, ನೆನೆಯೋದಲ್ಲ, ಅವ್ರ ಮನದನ್ನ ಇವತ್ತು ಇದೆ ಸರ್ ನನಗೆ. ಮತ್ತೆ ಈ ರೀತಿ ಬೇರೆ ಬೇರೆ ಹೇಗೆ ಬೆಳೆಸ್ಬೇಕು? ಅವಾಗ ಏನಾಯ್ತು ಅಂದ್ರೆ ನನಗೆ, ನಾನು ಅಲ್ಲಿ ಬೇರೆ ಮನೆ ಊರಲ್ಲಿ ಜೀತದಾಳ ದುಡಿತಾ ಇದ್ದೆ ಒಂದು 8-10 ವರ್ಷ. ಸರಿ. ಅವ್ರ ಮನೆಗೆಲ್ಲ ಕೆಲಸ ಮಾಡುವಾಗ ಅದನ್ನ ಮಾಡುವಾಗ ಇದನ್ನ ಮಾಡುವಾಗ ಇದನ್ನೆಲ್ಲ ತೋರ್ಸೋರು, ಹೇಳೋರು, ಜೋರ್ ಮಾಡೋರು, ಬೈಯಾರಲ್ಲ ಅವರು. ಸರಿ. ನಾನು ಒಂದ್ ಕಾಲಕ್ಕೆ ಒಂದ್ ರೈತ ಆಗ್ಬಹುದೇ, ಹಂಗ ಒಂದ್ ಕೂಲಿ ಮಾಡೋದ್ ಬಿಟ್ಟು ಏನಾರು ಒಂದ್ ಹುದ್ದೆ ನಿಲ್ಬಹುದೇ. ಹಾಗೆ ಅಕ್ಷರ ಅಂತ ಕಲೀಲಿಲ್ಲ. 1ನೇ ಕ್ಲಾಸ್ ಕಲ್ತಿದ್ದೆ ಅಷ್ಟೇನ. ಒಂದ್ ಸೈ ಎಲ್ಲ ಮಾಡ್ಕೊಂತೇನೆ, ಓದಬ್ಬರ ಮಾಡ್ತೇನೆ. ಕನ್ನಡದಲ್ಲಿ ಏನಿದೆ ಸ್ವಲ್ಪ ಓದ್ಕೊಂತೇನೆ. ಆ ಥರ ಮಾಡ್ತಾ ನಾನು ಒಂದು ಯಾಕೆ ಮಾಡಬಾರ್ದು ಅನ್ನೋ ಫಸ್ಟಿನ ವರ್ಷ 26 ಬೆಳೆ ಮಾಡಿದ್ದೆ ಸರ್ ನಾನು. ಮೊದಲಿನ ವರ್ಷನೇ. ಎಷ್ಟು ವರ್ಷದಿಂದ ಅದು? ಈಗ 36ನೇ ವರ್ಷದಿಂದ. 36 ವರ್ಷದಿಂದ. ನಾ 80 ಇಲ್ಲಿ ಬಂದೇನಿ, 42 ವರ್ಷ ಬಂದ್ 4 ವರ್ಷಕ್ಕೆ ಈ ಹೊಲ ತಗೊಂಡೆ. ಮಾಡ್ತಾ ಬಂದಾಗ ಆ ಗೌಡ್ರ ಇದು ಸಲಹೆ ಅಂತೆ ನಂಗೆ ಧರ್ಮಸ್ಥಳ ಯೋಜನೆ ಒಂದು ಬಂದ್ಬಿಡ್ತು, ಗ್ರಾಮ ಯೋಜನೆ. ಅವರು ಕೃಷಿ ಅಧಿಕಾರಿ ಬರ್ತಾ ಇದ್ರು. ಹನುಮಂತಣ್ಣರ ಅಲ್ಲಿ ಆ ಬೆಳೆ ನೋಡಿದ್ದೆ, ಇಲ್ಲಿ ಈ ಬೆಳೆ ನೋಡಿದ್ದೆ, ಹಿಂಗೆ ಚೆನ್ನಾಗಿತ್ತು. ಅವ್ರು ಹೇಳಿದ ತಕ್ಷಣ ಎಲ್ಲೇ ಇರ್ಲದು ದುಡ್ಡಿನ ಬೆಲೆ ಕಟ್ಟಂಗಿಲ್ಲ, ಅದನ್ನ ತರಬೇಕು, ನಾ ಬೆಳಿಬೇಕು. ಅಲ್ಲಿಗೆ ಹೋಗ್ತಿದ್ರಿ ನೀವು? ಇದ್ದಲ್ಲೇ ತನ್ಕತ್ತಿದ್ ಬೀಜಗಳು. ಇದು ವಿಶೇಷವಾಗಿ ಅಂದ್ರೆ ನಮ್ಮ ಕೇಂದ್ರ ಸಚಿವ ಅಂತೂ ಗೊತ್ತಲ್ಲ, ಆನಂದ್ ಕುಮಾರ್ ಹೆಗಡೆ. ನೋಡಿರೋ ಗೊತ್ತಿ ನೋಡಿ ನೀವು ಇಲ್ಲ. ಅವರು 4 ವರ್ಷದಿಂದ ಇಥೋಪಿಯಾ ಹೋಗಿದ್ರಂತೆ. ಕೌಶಲ್ಯ ಸಚಿವ ಇದ್ದಾಗ ಇಥೋಪಿಯಾ ಹೋದಾಗ ಅಲ್ಲೇ ಮಾತ್ರ ಬೆಳಿತಾರ ಬೆಳಿ, ಮತ್ತೆ ಎಲ್ಲೆಲ್ಲಿ ಬೆಳೆಯಲ್ಲ. ಒಂದು ಟೆಪ್ ಅಂತ ಹೆಸರು. ನಿಮ್ ಕೂದಲಷ್ಟು ದಪ್ಪ ಇರುತ್ತೆ, ಕಾಳು ಗೋಧಿ ಕಲರು, ಇಷ್ಟು ಹತ್ರ ಬೆಳಿತೈತಿ. 1 ಎಕರೆಗೆ 3ರಿಂದ 4 ಕ್ವಿಂಟಲ್ ಬೆಳಿಬಹುದು. 1 ಎಕರೆಗೆ. ಅದ್ ಏನಾಯ್ತು ಗೊತ್ತಾ ಬೆಳಿಲಿಕ್ಕೆ ಕಾರಣ ಅಂದ್ರ, ಇದೇ ಜಾಗದಾಗ ಅವ ಫಸ್ಟ್ ಅಲ್ಲಿ ಕೇವಿಕಿ ಕರೆಸಲ್ಲ, ಅದ ಆಫೀಸಿಗೆ ಕರ್ಸಿದ್ದ. ಅವತ್ತು ಹೋಗಿದ್ದೆ, ಅವ ಕದ್ದು ತಂದ್ ಬೀಜ ಅಲ್ಲಿಂದ. ಅದು ಆ ದೇಶಕ್ಕೆ ಹೋದಾಗ ಅಲ್ಲಿ ಕದ್ದು ಕೊಟ್ಟದ್ರಂತ ಅವ್ನ ಬೀಜ. ಒಂದಿಷ್ಟೇ ಬೀಜನ, ಆದ್ರೆ ಒಂದ್ ಬಳ್ಳಿ ಮಕ್ಕ ಕುಂದ್ರಷ್ಟು ಬೀಜ ಕೊಟ್ಟದ್ ನನಗ ಅರಿಸಿ. ಇಲಾಖೆ, ಅದೇ ಕೃಷಿ ಇಲಾಖೆಯಲ್ಲಿ ಸಿರ್ಸಿಯಲ್ಲಿ ನಮ್ಮ ಕೇವಿಕೆಯಲ್ಲಿ. ಇಲ್ಲ ಹನುಮಂತಪ್ಪರೇ ನೀವು ಮಾಡ್ರಿ ಅಂತ ಹೇಳಿ ಕೊಟ್ಟಿದ್ರು. ಇಡೀ ನಮ್ಮ ಕರ್ನಾಟಕದ ಎಲ್ಲ ಇಲಾಖೆಗೆ ಅವ್ರು ಕೊಟ್ಟಿದ್ರು, ಗೌರ್ಮೆಂಟ್ ಇದಕ್ಕೆ ಸೀಡ್ಸ್ ಎಲ್ಲ ಕೊಟ್ಟಿದ್ರು. ಒಬ್ರು ಒಂದು ಕಾಳು ಬೆಳಕ್ ತೋರಿಸಲಿಲ್ಲ ಅವನಿಗೆ. ನಾ ಇಲ್ಲಿ 10 kg ಬೆಳೆದಿದ್ದೆ, ಅಲ್ಲ ನಿಂತಿದ್ದೆ ನಾವು ಫಸ್ಟ್ ಹೋಗಿ. ನಾವು ಅಷ್ಟು ಜಾಗ ಮಾಡಿ 10 kg ಬೆಳೆದಿದ್ದೆ. ದೊಡ್ಡ ಫಂಕ್ಷನ್ ಮಾಡಿದ್ದ, 1,000 ಜನ ಬಂದ್ರು ಇಲ್ಲಿ. ಈ ಹೊಲಕ್ಕೆ ಬಿದ್ದ ಮನೆಯಾಗ ಕುಂತು ಅವ್ನು ಬಂದಿದಾಗ ಇದನ್ನ ನೋಡಿ ಅವಾಗ ಏನ್ ಮಾಡಿ ಸರ್, 50,000 ರೂಪಾಯಿ ಕ್ವಿಂಟಲ್ ಅಂತ ಅವ್ನು ಪ್ರಚಾರ ಮಾಡಿದ. ನೀವು ಎಷ್ಟರೇ ಬೆಳಿ ರೈತರು 50,000 ರೂಪಾಯಿ ಕ್ವಿಂಟಲ್, ನಂದೇ ಮಾರ್ಕೆಟ್ ಕದಂಬ ಐತಲ್ಲ ಸಿರ್ಸಿಯಲ್ಲಿ, ನಾನಾ ಖರೀದಿ ಮಾಡ್ತೀನಿ ಹೇಳಿದ. ಅದೇ ರೀತಿ ಬೆಳೆದೆ. ಅವಕ್ಕೆ ನಾನು ಮತ್ತೆ ನೀರು ಬೇಕು ಅದಕ್ಕೆ ಒಂದಿಷ್ಟು. ಮತ್ತೆ 2.5 ತಿಂಗಳಿಗೆ ಕಟಾವ ಹೋಗುತ್ತೆ ಬೆಳೆ. ಬರೀ 3 ತಿಂಗಳು ಏನು ಇರಲ್ಲ ಹೊಲದಲ್ಲೇ. ಸರಿ. ಅದು ನಮಗೆ ಕಡಿಗೆ ಏನ್ ಮಾಡಿದ್ ಗೊತ್ತಾ, 20,000 30,000 ರೂಪಾಯಿ ಕ್ವಿಂಟಲ್ ಹಾಕಿ ಕೊಟ್ಟ.
ಹಾಂ 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 ಹೋದ ವರ್ಷ ಮಾಡಲೇ ಇಲ್ಲ, ಹಾಂ ಹಾಂ ಹಂಗ ರೇಟ್ ಕಮ್ಮಿ ಆಗುತ್ತೆ. ಸರಿ ಸರಿ ಹೋದ ವರ್ಷ ಈ ವರ್ಷ ಮೊನ್ನೆ ಒಂದು ತಿಂಗಳು ಹಿಂದೆ ಕರ್ಸಿದ್ದ, ಹೋಗಿದ್ದು ಮನೆಗೆ ಸರಿ ಶಿರ್ಸಿಗೆ. ಹೋದಾಗಿಲ್ಲ ಹನುಮಂತಪ್ಪಣ್ಣ ನೀನೇ ನಮ್ಮ ಕರ್ನಾಟಕದ ನನ್ನ ಇವತ್ತು ಎಲ್ಲಿ ಇಡೀ ನಮ್ಮ ರಾಜ್ಯ ಖಂಡಿತ ಹೆಸರು ಹೇಳೋದು ನಂದೇ ಸರ್ ಫಸ್ಟ್. ಹೇಳ್ತಾ ಇರುತ್ತೆ ನಮ್ಮ ಹನುಮಂತಪ್ಪ ಅಣ್ಣ ನನಗೆ ಈ ಬೆಳೆ ತೋರಿಸಿದ, ಮಾಡಿ ಬೆಳಕು ತೋರಿಸಿದ ರೈತ. ಅವ್ನು ನಿಜವಾಗ್ಲೂ ನೀವು ಹೋಗಿ ನೋಡ್ರಿ ಅಂತ ಇವತ್ತು ಎಲ್ಲರ ಮುಂದೆ ಹೇಳ್ತಾನ. ಸರಿ ಚೀಯ ಒಂದು ಟೆಪ್ 2 ಬೆಳೆ ಕೊಟ್ಟದ್ದು, 2 ಮಾಡಿ ಸಕ್ಸಸ್ ಆಗಿದೆ. ಆಮೇಲೆ ಒಂದು 2 ಟನ್ ಗಂಟೆ ಬೆಳೆಸ್ಕೊಟ್ಟೆ ನನಗೆ ಬೇಕಾದ್ರ ಹತ್ರ. ಸರಿ ಈ ವರ್ಷ ಮೊನ್ನೆ ಕರೆ ಕಳಿಸ್ತಾನ 22 200 ರೂಪಾಯಿ ಕೆಜಿ, 20,000 ರೂಪಾಯಿ ಕ್ವಿಂಟಲ್. ಹನುಮಂತಪ್ಪ ಈ ವರ್ಷ ಬಿಡೋದ್ ಬೇಡ, ನೀ ಮಾಡು, 10 ಟನ್ ಬೇಕಾದ್ರೆ ಮಾಡಿಸು, ನಾ ಕೊಡ್ತೀನಿ, ನಾ ತಗೊಂತೀನಿ ಖರೀದಿನ ಅಂತ. ದುಡ್ಡಿ ಮೋಸಿಲ್ಲ, ಕೊಡ್ತಾನೆ, ರೇಟ್ ಇಲ್ಲ. ನಾನು 30 ಹಂಗಾದ್ರೂ ಮಾಡ್ತೀನಿ, ಇದ್ರ ಮಾಡಲ್ಲ ಹೇಳಿ ಮೊನ್ನೆ ಬಂದೇನೆ ಸರ್. ಲಾಭ ಇದೆ, ರೈತರ ಲಾಭ ಇಲ್ಲ ಅಂತಲ್ಲ, ಔಷಧಿ ಕಮ್ಮಿ, ರೋಗ ಭಾಳ ಕಮ್ಮಿ. ಆದ್ರೆ ರೈತರಿಗೆ ಕೊಡ್ತಾನೆ ನೀವು 2 ಲಕ್ಷ ರೂಪಾಯಿ ಗಂಟೆ ಐತೆ ಸರ್. ಅದ್ರ ಕಿಮ್ಮತ್ ಈ ತೋಪಿಯಿಂದ ಅದು ಈ ವಿಮಾನದಾಗ ಇದ್ದವ್ರಿಗೆ, ಈ ಮಿಲಿಟರಿಯಾಗ ಇದ್ದವರಿಗೆ ಬೂಸ್ಟ್ಲು 6 ಲಕ್ಷ ಅದಕ್ಕೆ ಹೋಗುತ್ತಂತ. ನಾವು ತಿನ್ಬೋದು, ನೀವು ಭಯ ಹಾಕಿದ್ರೆ ಜಕ ಅಂತ ತಿನ್ಬೋದು. ಗೋಧಿ ಯಾವ ಕಲರ್ ಇರ್ತದೆ? ಗೋಧಿ ಕಲರ್ ಕಾಳು ನೋಡ್ರಿ, ತೂಕ ಸಣ್ಣ ಕಾಳು, ನಮ್ ತಲೆ ಕೂದಲು ಇದ್ದಂಗಯ್ಯ. ಆದ್ರೆ ವೇಟ್ ಮಾತ್ರ ನಾವು ಚೀಲ ತುಂಬಿ ಸಕ್ರೆ ಚೀಲ ಎಷ್ಟು ವೇಟ್ ಇರುತ್ತೆ ಅಷ್ಟೇ ವಜ್ಜೆ ಇರ್ತೈತಿ. ಅಷ್ಟೇ ಅಷ್ಟು ವೇಟ್ ಬರುತ್ತೆ. ಮನೆ ತೋರಿಸ್ಬೇಕಾರೆ ಹೋರ್ ಒಂದು ಕಾಳಿ ಕಣ್ಣಿ ನೋಡ್ಕೊಂಡು ಆ ಬೆಳೆ ನೀವು ಎಲ್ಲಿ ನೋಡ್ಲಿಲ್ಲ, ನೋಡ್ಬೋದು. ಮತ್ತೆ ಊಟಕ್ಕೂ ಹಾಗೆ ಸರ್. ಅವ್ನು ಇವತ್ತಿಗೆ ಹೇಳ್ತಾನ, ಪ್ರತಿದಿನ 15 ರಾತ್ರಿ ಕುಡ್ದು ನನಗದು ಬೂಸ್ಟ್ ಮಾಡ್ಕೊಂಡು 6 ಲಕ್ಷ ಮಾಡ್ಕೊಂಡು ಕುಡಿದು ಮಲಗ್ತಾರಂತೆ. ಅದನ್ನ ಬಹಳ ಹೆಮ್ಮೆಯಿಂದ ಹೇಳ್ತಾನೆ. ನಮ್ಮ ಹನುಮಂತಪ್ಪ ನನ್ನ ಜೀವ ಉಳಿಸಿದ, ನನ್ನ ಮರ್ಯಾದೆ ಉಳಿಸಿದ ಇವತ್ತು ಹೇಳ್ತಾನೆ. ಯಾರು ಬೆಳಿಲಿ, ಇಲಾಖೆ ಅವರು ಧಾರವಾಡ ಗಿರವಾಡ ಎಲ್ಲಲ್ಲಿ ಕೊಟ್ಟಿದ್ದವ. ಇಲಾಖೆ ಎಲ್ಲರೂ ಚೆಂಡು ತಾವು ಮಾಡ್ಕೊಂಡು ಕುಂತಿದ್ರು ಅವತ್ತಲ್ಲಿ ಭಾಷಣ ಮಾಡೋ ಬೈಯುವಾಗ ಹೀಗೈತೆ. ಹಾಗೆ ನಾನು ಇವತ್ತು ನೀವು ಎಲ್ಲೇ ಹೇಳಿ ನಿಮ್ಮ ಭಾಗದಾಗ ಇಂಥ ಬೆಳೆ ಐತಿ ಅಂದ್ರೆ ಅದನ್ನ ಖಂಡಿತ ನಾನು ತರ್ತೇನೆ. ಅದು ನಮ್ಮಲ್ಲಿ ಆಕಾತ ಬಿಡ್ತದೆ ಗೊತ್ತಿಲ್ಲ, ಆಕ ಕೆಲಸ ರೈತ ನಮ್ದು. ಫಸ್ಟ್ ರೈತ ಮಾಡ್ಬಿಡೋಕೆ ಅದನ್ನ. ನಿಮ್ಗೆ ಆ ಮಣ್ಣು ಅಂತ ಇಲ್ಲ, ನಿಮ್ಮ ಈ ಮಣ್ಣಿನಲ್ಲಿ ಅದಾಗತ್ತೆ ಅಂತ? ಯಾವ ಮಣ್ಣಿಗೂ ಬರ್ತಾರ. ನಾವ್ ಮಾಡಾಗಿತ್ತು ಈಗ ಕೆಲಸದಲ್ಲಿ ಮಾಡ್ಬಿಟ್ರೆ, ಈಗ ನಮ್ಮ ಹೊಲದಲ್ಲಿ ಮಣ್ಣು ಬೇಡ ಬೇಡಪ್ಪ, ಖರೆ ಮಣ್ಣ ಐತೆ, ನಾವು ಪಕ್ಕ ಎಲ್ಲ ಹೋಗ್ಬೇಕು. ಒಂದ್ ಟ್ಯಾಕ್ಟ್ರಿ 2 ಟ್ಯಾಕ್ಟ್ರಿ ಕೆಂಪು ಮಣ್ಣು ತನ್ಕೋಬೇಕು, ಸ್ವಲ್ಪ ಮಿಕ್ಸ್ ಮಾಡ್ಬೇಕು ಆ ಭೂಮಿಗೆ. ಬಾಳ ಬೇಡ, ಸ್ವಲ್ಪ ಮಿಕ್ಸ್ ಮಾಡಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರದ ಮಿಕ್ಸ್ ಮಾಡಿ ಹಾಕಿರೋ ಸಾಕು ನಾ ಭೂಮಿಗೆ. ಆ ಭೂಮಿ ಫಲವತ್ತತೆ ಅದಕ್ಕೆ ಎಳಕಂತ. ಹೌದು. ಈಗ ನೋಡಿ, ನಾನು ಪ್ರತಿ ವರ್ಷ ನಮ್ಮ ಮನ್ಯಾಗ 4 ಆಕಳ ಅದಾವೆ. ಮನ್ಯಾಗ ವರ್ಷ 4-5 ಟ್ಯಾಕ್ಟ್ರಿ ಗೊಬ್ಬರ ಆಗುತ್ತೆ, ಕೊಟ್ಟಿಗೆ ಗೊಬ್ಬರ. ಅದು ದನ ಹೊರಗೆ ಹೋಗಲ್ಲ, ಮನ್ಯಾಗ ಇರ್ತವೆ ಯಾವತ್ತು. ಸರಿ, ಒಂದ್ 2 ಟ್ಯಾಕ್ಟ್ರಿ ಹೊಲಕ್ಕೆ ಹೊಡ್ಕೊಂತೇನೆ, 2-3 ಟ್ಯಾಕ್ಟ್ರಿ ಮಾರ್ತೇನೆ ಪ್ರತಿ ವರ್ಷನು. ಗೊಬ್ಬರ ಸಮಿತಿ ಮಾರ್ತಾನೆ, 5,000 ರೂಪಾಯಿ ಟ್ಯಾಕ್ಟ್ರಿ ತುಂಬ್ಕೊಂಡು ಹೋಗ್ತಾರೆ ಬಂದು ಕೊಟ್ಟಿಗೆ ಗೊಬ್ಬರ, ಮನೆ ಕೊಟ್ಟಿಗೆ. ಅದು ಲಾಭ ತಾನೇ ನನಗೆ. ಇತ್ಲ ಮನಿಗೂ ಆಯ್ತು, ಇತ್ಲ ಮಾರ್ಕೆನಕ್ಕೂ ಆಯ್ತು. ಹೈನುಗಾರಿಕೆ ದಿನ 8 ಲೀಟರ್ ಹಾಲು ಕೊಡ್ತಾವ, 5-6 ಲೀಟರ್. ಹೀಗೆ ನಾವು ಮಾಡ್ತಾ ಅವ್ರು ಮಾಡಿದ್ದನ್ನು ನೋಡ್ಕೊಂಡು ಈಗ ನೀವು ಬಂದ್ಬಿಟ್ರಿ ಇವತ್ತು, ಸರ್ ಇಂಥ ಅಂಗಿ ನಾ ತೊಡ್ತಾನೆ ಇಲ್ಲ, ಈ ತರ ಒಂದ್ ಏನಾರ ವಾಚ್ ಕಟ್ತೇನೆ ಇಲ್ಲ, ಒಂದ್ ಬೈಕ್ ಹತ್ತೇನೆ, ಹಿಂಗ ಕನಸು ಕಾಣ್ತಾ ಇದ್ದೆ. ಪ್ರತಿ ಒಂದನ್ನು ದೇವ್ರು ಕೊಟ್ಟ ಸರ್. ನನ್ನ ಜೀವನದಲ್ಲಿ ನಮ್ಮ ಪೂಜಾರಿ ಎಂದು ಇಲ್ಲಿ ಬಂದು ನನ್ನ ಪಾದ ಇಟ್ಟು ನನಗೊಂದು ಸನ್ಮಾನ ಮಾಡಿದ್ರು, ಕೃಷಿ ಸಾಧಕ ಪ್ರಶಸ್ತಿ ಕೊಟ್ರು. ತುಂಡು ಭೂಮಿಯಲ್ಲಿ ಹಿಂಡು ಬೆಳೆ ಅಂತ ಪೇಪರ್ ಮಾಡಿದ್ದೆ ಅವ್ರು. ಡೆಲ್ಲಿ ತನಕ ಹೋಗಿದ್ರೆ ಅಂತ ಹೇಳಿ? ಹೌದು ಸರ್, ಕಳೆದ ವರ್ಷ ಡಿಲ್ಲಿ ಸರ್ ಇದು ಸನ್ಮಾನ ಆಯ್ತು ಸರ್. ಅವಾಗ ಹಾಗೇನೆ ಇವ್ರು ಇಲಾಖೆಯರಿಗೆ ದೊಡ್ಡ ಮೀಟಿಂಗು ಬೆಂಗಳೂರಲ್ಲಿ ಇದು ಶಿವಮೊಗ್ಗ ಧಾರವಾಡದಲ್ಲಿ. ಅವ್ರು ಯಾರು ಬರಕ್ ಸಾಮಾನ್ಯ ಇಲ್ಲ, ಬರೋಂತ ಪರಿಸ್ಥಿತಿ ಇಲ್ಲ. ಮೇಡಮ್ ನೀವು ಯಾರು ಬೇಡ, ನನಗೆ ಮಾಹಿತಿ ಕರೆಕ್ಟ್ ಅಡ್ರೆಸ್ ಕೊಡಿ, ನಾನು ಒಬ್ಬನೇ ಹೋಗ್ತೀನಿ ಅಂತ. ಬೆಂಗಳೂರು, ಇಲ್ಲಿಂದ ಬೆಂಗಳೂರು ರಾತ್ರಿ ಹೋಗಿ ಉಳಿದು ಬೆಳಗ್ಗೆ ಎದ್ದು ಅಲ್ಲಿಂದ ವಿಮಾನಕ್ಕೆ ಹತ್ತಿ ಸಾಯಂಕಾಲ 6 ಗಂಟೆಗೆ ಹೋಗಿ ಬೆಂಗಳೂರು ಡಿಲ್ಲಿಗಳಿದೆ. ಅಲ್ಲಿ ನಮ್ಮ ಕನ್ನಡದವ್ರು 2 ಮಂದಿಗೆ ಇವ್ರು ನನ್ನ ಪರಿಚಯ ಮಾಡಿ ಕೊಟ್ಟಿದ್ರು ಫೋನ್ ಮುಖಾಂತರ. ಇವ್ರು ನಮ್ಮ ಕನ್ನಡದವರೇ ಬರ್ತಾರೆ ಹೇಳಿ ಶಿವಮೊಗ್ಗದವರಾಗಿದ್ರು. ಒಬ್ಬ ರಾಯಚೂರು ಹುಡುಗ, ಅವನಂತೂ ನಾ ಜೀವದಾಗೂ ಬರೆಯಂಗಿಲ್ಲ. ರಾಯಚೂರು ಹುಡುಗ ಅವ್ನು ಚನ್ವೀರ್ನಯ್ಯ, ಅವ್ನು ಇಲಾಖೆ ದೊಡ್ಡ ಆಫೀಸರ್ ಆಗ ಕಲಿಯಾಕತ್ತಾನ ಸರ್. ಅವ್ನು ಒಳ್ಳೆ ಹುಡುಗ. ನಾನು ಬರೋಲ್ಲವರಿಗೆ 3 ದಿನ ನನ್ನ ಸೇವಕನಾಗಿದ್ದು ನೋಡಿ ಸರ್. ಪಾಪ ಅಂತ ವ್ಯಕ್ತಿ ಹುಡುಗ, ದೊಡ್ಡ ಇವತ್ತು ಅವ್ನು ಲಕ್ಷಾಂಗಟ್ಲಿ ಪಗಾರ ತಗೊಂಡಂತಾನು ಇವತ್ತು ಆ ಹುಡುಗ. ಈಗ ಫೋನ್ ಮಾಡ್ತಾ ಇರ್ತಾನೆ ಅವ. ನನಗೆ ಎಲ್ಲೆಲ್ಲಿ ಬಿಡ್ಲಿ ಸರ್. ಮತ್ ನಾನು ಅವತ್ತು ಸನ್ಮಾನ ಆಗಿದ್ದ ಸರ್, 12 ಗಂಟೆ ಸನ್ಮಾನ ಇತ್ತು ನನಗ. ಆಯ್ತು, ಕರ್ನಾಟಕದ ಒಬ್ಬನೇ ಅಲ್ಲ, ಇಡೀ ನಮ್ ಕರ್ನಾಟಕ ನಾನೊಬ್ಬನೇ. ಒಂದು 30 ಜನ ಇದ್ರಲ್ಲಿ ಸಾಮಾನ್ಯ ನಮ್ ಕರ್ನಾಟಕದವ್ರು. ಇಲ್ಲ ಇಲಾಖೆ ಆಫೀಸ್ಗೆ ಕೆಲ್ಸಕ್ಕೆ ಹೋಗಿ ಸೇರ್ಕೊಂಡವ್ರು. ನನಗೆ ಹಂಗ ದುಂಡು ಗುಡ್ಕೊಂಬಿಟ್ರು. ಒಂದ್ಸಲ ಬಂದವರು ಸನ್ಮಾನ ಇಳಿದು ಬಂದ ವೇದಿಕೆಯಿಂದ. ಹಾಗೆ ನೋಡಿ ಹೋಗಿದ್ದಕ್ಕೊಂದು ಎಷ್ಟು ನನಗೆ ಸಿಗುತ್ತೆ. ಆಮೇಲೆ ಇದು ರಾಷ್ಟ್ರಪತಿ ಭವನ ಕರ್ಕೊಂಡ್ ಹೋದ್ರ ನನ್ನ. ಅಲ್ಲಿ ಕರ್ಕೊಂಡ್ ಹೋದಾಗ ಇವ್ರು ಕನ್ನಡದವ್ರು ಅನ್ನೈತೇನ, ಒಬ್ಬ ರೈತ ಬಂದ ಎಷ್ಟು ಅವ್ರು ಇಂಗ್ಲಿಷ್ನೇ ಹೇಳಾರಲ್ಲ ಅವ್ರಿಗೆ. ನನಗೆ ಎಲ್ಲರೂ ಸಲಾಮ್ ಹೊಡ್ಯಾರ ಸರ್. ನನಗ ಒಂಥರ ಡಿಲ್ಲಿಗೆ ಅದ ಹಳ್ಳಿಯಿಂದ ಎಲ್ಲೇ ಹೋಗಿ ಇವ ಡ್ರೆಸ್, ನಾನು ಇದೇ ಬೆಳೆ ಪಂಜಿ ಇವ ಡ್ರೆಸ್, ಬಟ್ ಒಟ್ಟ ಪಂಜಿನೇ. ಎಲ್ಲಿ ಹೋದ್ರು ನಮ್ ಪ್ಯಾಂಟ್ ಗಿಂಟ್ ಎಂದು ಹಾಕಿಲ್ಲ, ಹಾಕೋದು ಇಲ್ಲ. ಬೈತೇನೆ ಎಲ್ಲ ರೈತರಿಗೆ ಬಂದವರಿಗೆ ಹೇಳ್ತೇನೆ,
ಈಗಿನ ಜನ ಏನ್ ಮಾಡ್ತೀರಿ ರಾಜಕೀಯ ಬಂದ್ರಂತೇನ ಒಂದ್ ಸೆಲೆಕ್ಟ್ ಹಾಕಿ ಪ್ಯಾಟಿ ಕಡೆ ಹೋಗ್ಬಿಡ್ತೀರಿ ದನ ಕರ ಕಟ್ಟಾಗ ಹೆಂಡ್ರ ಕಟ್ಬೇಕು ಓ ಖಂಡಿತ ಅವ್ರು ಹೋಗಿ ಪ್ಯಾಟಿ ತಿರುಗಿ ಬರ ಮುಂದ್ ಬಸ್ಸಿರು ಹಾಕಲ್ಲ ಮತ್ತೆ ನಿಮ್ಮನ್ನ ಹಂಗ ಕೈ ಬಿಡ್ತಾರ ಅನ್ನೋದ ಕರ್ಕೊಂಡು ಹೋಗ್ತಾರೆ ಖಂಡಿತ ಬರ ಮುಂದ್ ನಿಮ್ ವಿಚಾರ ಮಾಡಲ್ಲ ಸರಿ ಬೆಳೆಸ್ತಾರೆ ಅದನ್ನೇ ನಮ್ಮ ಭೂಮಿ ನಾವು ನಿಂತ್ ದುಡ್ಕ ಮಕ್ಳು ಕರ್ಕೊಂಡ್ ದುಡಿದ್ರೆ ಸರಿ ನಮ್ಗೆ ಒಳ್ಳೆ ಭೂಮಿ ತೆಗ ಕೊಡ್ತಾಳೆ ಬುದ್ಧಿ ಖಂಡಿತ ಕೊಡ್ತಾರೆ ಏನ್ ಹೇಳ್ತೇನೆ ಅಂದ್ರೆ ಯಾರೇ ಹೋಗ್ರಿ 6 ಗಂಟೆಗೆ ಹೇಳ್ರಿ ಒಂದ್ ರೌಂಡ್ ಹೊಲ ಸುತ್ತ ಹಾಕ್ರಿ ನಿಮ್ ಬೆಳೆಯಲ್ಲಿ ಹೋಗ್ರಿ ಬೆಳೆ ಇದ್ದಾಗ ಆ ಬೆಳೆ ನಿಮ್ಗೆ ಗೊತ್ತಾಗುತ್ತೆ ಈ ಗಿಡ ಬತ್ತಿ ಐತಿ ಈ ಗಿಡ ನಗ್ತಾ ಐತಿ